ಫೈನಲ್ ಆಗಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದ್ಬಿಡ್ತು. ನಾನು ಬೆಂಗಳೂರಲ್ಲಿದ್ದೀನಲ್ಲ, ನಮ್ಮೂರಲ್ಲಿ ಅಲ್ಲಿ ಪೋಸ್ಟಲ್ಲಿ ಮನೇಲಿ ಕೊಟ್ಟರಂತೆ. ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರು. ನಿಮ್ಗೆ ನೋಡ್ಬೋದು, ಕಾಣಿಸ್ತಾ ಇಲ್ಲ? ಹಾಂ, ಕಾಣಿಸ್ತಾ ಇಲ್ಲ ನಿಮಗೆ? ಅದು ಲೈಟ್ ಇದೆಯಲ್ಲ, ಫೈನಲಾಗಿ ಬಂದ್ಬಿಡ್ತು. ಇದನ್ನು ಹೆಂಗೆ ನಾನು ಸಾಧಿಸಿದೆ ಅನ್ನೋದು ಈ ವಿಡಿಯೋ ಪೂರ್ತಿ ನೀವು ನೋಡಬೇಕು. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು. ಅದು ಒಳ್ಳೆತನ ಇರಬೇಕು, ನಿಯತ್ತಿರಬೇಕು. ಯೂಟ್ಯೂಬಲ್ಲಿ ಈಗೇನೋ 4,000 ಬಿಟ್ಟು 8,000 ಗಂಟೆ ವಾಚ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಯಾರು ಭಯ ಪಡೋಕ್ಕೆ ಹೋಗಬೇಡಿ. ಇದು ಜನವರಿ ಮೇಲೆ ಆಗೋದು. ನಿಮಗಿನ್ನ 5-6 ತಿಂಗಳು ಟೈಮ್ ಇದೆ. ಈ ವರ್ಷದಲ್ಲಿ ಯಾರಾದರೂ ಅದು ಆದಷ್ಟು ಬೇಗನೆ ಟ್ರೈ ಮಾಡಿ. ಆಮೇಲೆ ಪ್ಯಾನಿಕ್ ಆಗಬೇಡಿ, ಭಯ ಪಡೋಕ್ಕೆ ಹೋಗಬೇಡಿ. ಇನ್ನು ನೀವು ಒಳ್ಳೆ ಕಂಟೆಂಟು ಪ್ರತಿದಿನ ಹಾಕ್ಕೊಂಡೋದ್ರೆ 3 ದಿನದಲ್ಲಿ ಸಕ್ಸಸ್ ಆಗ್ತೀರಾ. ನಾನು ಒಂದೇ ಒಂದು ದಿನದಲ್ಲಿ ಯೂಟ್ಯೂಬ್ ಚಾನಲ್ನ ಮಾನಿಟೇಷನ್ ಮಾಡಿ ನಾನು ಏನಂತ ಪ್ರೂವ್ ಮಾಡಿಕೊಂಡೆ. ನಾನೇನು ಜಂಬದಲ್ಲಿ ದುರಂಕಾರದಲ್ಲಿ ಹೇಳ್ತಾ ಇಲ್ಲ. ಇದು ಇನ್ನೊಬ್ರಿಗೆ ಇನ್ಸ್ಪೈರು. 5 ನಿಮಿಷ ವಿಡಿಯೋ, 4,000 ಗಂಟೆ ವಾಚ್ ಟೈಮು, 1,000 ಸಬ್ಸ್ಕ್ರೈಬ್ ದೇವರುಗಳು ಬಂದುಬಿಟ್ರು. ಅವರಿಗೆಲ್ಲ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮಾನಿಟೇಷನ್ ಆಗೋಯ್ತು ನನ್ನ ವಿಡಿಯೋ. ನಾವು ಏನು ತಾಳ್ಮೆಯಿಂದ ನೋಡಬೇಕು ಅಷ್ಟೇ ನಾನು ಹೇಳೋದು. ನೋಡಿ, ಆ ವಿಡಿಯೋ ಏನು ಹಾಕಿರ್ತೀನಿ ಎಲ್ಲ ನೋಡಿ. ಫೈನಲಿ ಗೂಗಲ್ ಪಿನ್ನು ಆ್ಯಡ್ಸೆನ್ಸ್ ಪಿನ್ ಬಂದುಬಿಡ್ತು. ತುಂಬ ಖುಷಿ ಆಯಿತು. ಜುಲೈ 25ಗೆ ಸೆಂಡ್ ಮಾಡಿದ್ರು, ಮೆಸೇಜ್ ಬಂತು ಇಮೇಲಲ್ಲಿ. 11ನೇ ತಾರೀಕು ಬಂತು. ತುಂಬ ಖುಷಿ ಆಯಿತು. ವಾಟ್ಸಪ್ಪಲ್ಲಿ ಕಳಿಸಿದ್ರು ಮನೆಯಿಂದ. ನಾನು ಬೆಂಗಳೂರಲ್ಲಿದ್ದೀನಲ್ಲ, ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಜಲ್ದಿನೇ ಬಂದುಬಿಡ್ತು ನನಗೆ ಈ ಅಡ್ರೆಸ್ನ ಅದು ಹೈಡ್ ಮಾಡ್ತಾಯಿದ್ದೀನಿ. ನೋಡಿ, ಇದೇ ಗೂಗಲ್ ಪಿನ್ನು. ತುಂಬ ಖುಷಿ ಆಯಿತು ನಮಗೆ. ಈ ಥರ ನೋಡಿ, ಇದರಲ್ಲಿ 6 ಪಿನ್ ಇರುತ್ತೆ. ನೀವು ನೋಡ್ಬೋದು, ಇದರಲ್ಲಿ 6 ಪಿನ್ ಇರುತ್ತೆ. ಇದನ್ನು ಅಲ್ಲಿ ಹಾಕಿದ್ರೆ ವೆರಿಫೈ ಮಾಡಿ ತೋರಿಸ್ತೀನಿ ನಿಮ್ಗೆ ಇವಾಗಲೇ ಲೈವಲ್ಲಿ ಯಾವ ಥರ ಮಾಡಬೇಕಂತ. ನೀವು ಅದೇ ಥರ ಮಾಡಿ. ನೋಡಿ, ಇದೆ 6 ಪಿನ್ನು. ನಾನು ಅದನ್ನು ಹೈಡ್ ಮಾಡಿದ್ದೀನಿ. ತುಂಬ ಖುಷಿ ಆಯಿತು ನನಗೆ ಈ ಥರ ನಿಮ್ಮ ಹತ್ರ ಹಂಚ್ಕೋಬೇಕಂತ. ನೋಡಿ, ಈಗ ಕ್ರೋಮಲ್ಲಿ ದಯವಿಟ್ಟು ಕೆಲವರೆಲ್ಲ ಇಮೇಲಲ್ಲಿ ಮಾಡ್ತಾರೆ, ಮಾಡೋಕ್ಕೆ ಹೋಗಬೇಡಿ. ಅದನ್ನು ಕ್ರೋಮಲ್ಲಿ ಲಾಗಿನ್ ಮಾಡಿ ಅದನ್ನು ಹುಷಾರಾಗಿ ಹಾಕಿ. 3 ಸಲ ಅದು ಚಾನ್ಸ್ ಇರುತ್ತೆ. ಆಮೇಲೆ 4ನೇ ಸಲ ಹಾಕಿದ್ರೆ ಅದು ರೀಸೆಂಟ್ ಅಂತ ಬಂದುಬಿಡುತ್ತೆ. ತಿರ್ಗಾ ಆಮೇಲೆ ರೀಸೆಂಟ್ ಮಾಡ್ಬೋದು ಪಿನ್ನು. ನಿಮಗೆ ಅದೊಂದು ಮಾಹಿತಿ ಕೊಡ್ತಾಯಿದ್ದೀನಿ ನೋಡಿ. ಇಲ್ಲಿ ಕ್ರೋಮಲ್ಲಿ ಹೋಗಿ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಗೂಗಲ್ ಪಿನ್ನು ಯಾವ ಥರ ಅಡ್ರೆಸ್ ವೆರಿಫೈ ಮಾಡೋದಂತ. ಆಮೇಲೆ ಇನ್ನೂ ಒಂದು ಈಗೇನೋ ಚೇಂಜ್ ಆಗಿದೆ ಅಂತೆ. 2000 ಜನವರಿ ಮೇಲೆ 8,000 ಗಂಟೆ ವಾಚ್ ಟೈಮ್ ಹೋಗ್ಬೇಕಂತೆ. ನಮಗೆಲ್ಲ 4,000 ಗಂಟೆ ನಾನು ಮುಗಿಸ್ಕೊಬಿಟ್ಟೆ. ಅದು ತಿರ್ಗಾ ಆಮೇಲೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಅಡ್ರೆಸ್ ವೆರಿಫೈ ಮಾಡೋಣ ನೋಡಿ. ಗೂಗಲ್ ಆ್ಯಡ್ಸೆನ್ಸ್ ಆಯಿತು. ಆಮೇಲೆ ಇಲ್ಲಿ ಡೆಸ್ಕ್ಟಾಪ್ ಕೊಡಬೇಕು ನೋಡಿ. ಇಲ್ಲಿ ನಿಮಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ ಗುರುಗಳೇ. ನೋಡಿ, ಸೈನಿಂಗ್ ಮಾಡೋಣ. ಗೂಗಲ್ ಆ್ಯಡ್ಸೆನ್ಸ್ ಸೈನಿಂಗ್ ಮಾಡೋಣ. ಅದು ಲಾಗಿನ್ ಮಾಡ್ಕೋಬೇಕು ನೋಡಿ. ಇವಾಗ ಬರುತ್ತೆ, ನಿಮ್ಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅದರಲ್ಲಿ $11 ಬಂದಿದೆ. ಅದರಲ್ಲಿ ಐಡೆಂಟಿ ವೆರಿಫಿಕೇಷನ್ ಮಾಡಿಬಿಟ್ಟಿದ್ದೀನಿ. ಈಗ ಇಲ್ಲಿ ಮೇಲೆ 3 ಚೆಕ್ ಬಾಕ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ಪೇಮೆಂಟ್ಸ್ ಅಂತ ಹೋಗಿ ನೋಡಿ. ಇಲ್ಲಿ ಮೇಲೆ ಇದಲ್ಲ, 2ನೇದು ಪೇಮೆಂಟ್ಸ್ ಅಂತ, ಅದರಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಮತ್ತೆ ವೆರಿಫೈ ಚೆಕ್ ಅಂತ ಅದು ಕ್ಲಿಕ್ ಮಾಡಿದ್ರೆ ನಿಮ್ಮದು ಲಾಗಿನ್ ಆಗುತ್ತೆ ಅಕೌಂಟು. ನೋಡಿ, ಒಂದು ಈ ಗ್ರೀನು ಟಿಕ್ ಮಾರ್ಕ್ ಬಂದಿದೆಯಲ್ಲ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದು ವೆರಿಫೈ ಮಾಡಿದ್ದೀನಿ, ಐಡೆಂಟಿ ವೆರಿಫೈ ಮಾಡಿದ್ದೀನಿ. ಇದು ಅಡ್ರೆಸ್ ವೆರಿಫಿಕೇಷನ್ನು, ಈ ರೆಡ್ ಮಾರ್ಕ್ ಬಂದಿದೆಯಲ್ಲ ಇದು. ಇವಾಗ ಅಲ್ಲಿ ಈ 6 ನಂಬರ್ಗಳು ಇಲ್ಲಿ ಹಾಕಿದ್ರೆ, ಸಬ್ಮಿಟ್ ಮಾಡಿದ್ರೆ ನಮ್ಮದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು ಫಿನಿಶ್ ಅಂತ ಹಾಕೋಣ. ನಂಬರು ಹಾಕ್ತೀನಿ ನೋಡಿ. ಅದನ್ನೇನಾದರೂ ಲೈವಲ್ಲೇ ತೋರಿಸ್ಬೋದು ಅನ್ನೋದು ಗೊತ್ತಿಲ್ಲ. ನೋಡೇ ಬಿಡೋಣ ಬೀರ್ಗುಡ್ಲೆ. ನಿಮ್ಗೆ ತೋರಿಸಿದ್ರೆ ಇನ್ಯಾರಿಗೆ ತೋರಿಸ್ಬೇಕು ನಾವು? ಕೆಲವರೆಲ್ಲ ಬ್ರಳ್ ಮಾಡ್ತಾರೆ ಅದ್ರ ಮೇಲೆ. ಪಾಪ ಇರಲಿ, ಅದು ಯೂಟ್ಯೂಬು ಪಾಲಿಸಿ ಇರ್ಬೋದೇನೋ. ಹಾಕ್ತೀನಿ ನೋಡಿ. 4 1 5 4
ಇದು ಅದು ಇರಲಿ, ಇದೊಂದು ಹಾಕ್ತಾಯಿದ್ದೀನಿ ನೋಡಿ. ಓಕೆ, ಒಂದು ಸತಿ ನೋಡ್ಕೊಳ್ಳಿ, 3 ಸಲ ಚಾನ್ಸ್ ಇದೆ ನೋಡಿ. 415465. ಈಗ ನಾವು ಇದ್ರ ಮೇಲೆ ಸಬ್ಮಿಟ್ ಮಾಡಿದ್ರೆ ಇಲ್ಲಿ ಆ ಗ್ರೀನ್ ರೆಡ್ ಮಾರ್ಕ್ ಇರೋದು ಗ್ರೀನ್ ಆಗಿಬಿಡುತ್ತೆ. ಅಡ್ರೆಸ್ ವೆರಿಫೈ ಅಂತ ಬರುತ್ತೆ. ನಾನು ಈಗ ಹೊಸ್ದಾಗಿ ಬಂದಿದೆ ಫೇಸು ವೆರಿಫಿಕೇಷನಲ್ಲಿ, ಅದರಲ್ಲೇ ಮಾಡ್ಕೋಬೋದಾಗಿತ್ತು. ಅದು ಹೇಳ್ತೀನಿ ವಿಡಿಯೋ ನಾನು ಯಾಕೆ ಅದು ಮಾಡ್ಕೊಂಡಿಲ್ಲ ಅಂತ. ಆಮೇಲೆ ಮಾಡ್ಕೋಬೋದಾಗಿತ್ತು. ನಾನು ಈ ಥರನೇ ಮಾಡೋಣ, ಕೆಲವ್ರಿಗೆಲ್ಲ ತೋರಿಸೋಣ. ಆ ಪಿನ್ನು ಊರಲ್ಲಿದೆ, ಆ ಪತ್ರ ಕೊಡ್ತಾರಲ್ಲ ಗೂಗಲ್ ಆ್ಯಡ್ಸೆನ್ಸು, ಇದರಲ್ಲಿ ವಾಟ್ಸಪ್ಪಲ್ಲಿ ಕಳಿಸಿದ್ರು. ಅದರಿಂದ ನೋಡಿ, ಇವಾಗ ಇದನ್ನು ಸಬ್ಮಿಟ್ ಮಾಡೋಣ ನೋಡಿ. ಕ್ಲಿಕ್ ಮಾಡ್ತಾಯಿದ್ದೀನಿ ನಿಮ್ಮ ಮುಂದ್ಗಡೆನೇ. ಇನ್ನೊಂದು ಸಲ ನೋಡ್ಕೊಳ್ಳಿ. 41546. ಓಕೆ, ಸಬ್ಮಿಟ್ ಅಂತ ಮಾಡ್ತಾಯಿದ್ದೀನಿ. ದೇವ್ರ ಹತ್ರ ಹೋಗಿದ್ದೆ, ಇಲ್ಲೇ ಮುಂದ್ಗಡೆನೇ ದೇವಸ್ಥಾನ, ಬೀಗ ಹಾಕ್ಬಿಟ್ಟಿತ್ತು. ಅಲ್ಲಿ ಆಶೀರ್ವಾದ ತಗೊಂಡು ಬಂದು ಮಾಡ್ತಾಯಿದ್ದೀನಿ ನೋಡಿ. ಸಬ್ಮಿಟ್ ಅಂತ ಹೊಡಿತೀನಿ. ಅದು ರೆಡ್ಡಲ್ಲಿರೋದು ನೋಡಿದ್ರಾ, ಸಕ್ಸಸ್ಫುಲಿ ಗುರುಗಳೇ ನೋಡಿ. 2 ಕಂಪ್ಲೀಟ್ ಅಂತ ಬಂತು. ಐಡೆಂಟಿಟಿ ವೆರಿಫಿಕೇಷನ್ ಕಂಪ್ಲೀಟ್ ಅಂತ, ಆ್ಯಡ್ಸೆನ್ಸ್ ವೆರಿಫಿಕೇಷನ್ ಅಡ್ರೆಸ್ದು 2 ಸಕ್ಸಸ್ ಆಗೈತು. ಸಾಧಿಸಿಬಿಟ್ವಿ, ನಾವು ಯೂಟ್ಯೂಬರ್ ಆಗಿಬಿಟ್ವಿ ನೋಡಿ. ಪ್ರತಿಯೊಬ್ಬರು ಹಿಂಗೆ ಮಾಡ್ಕೊಳ್ಳಿ. ಏನೋ ಯಾರೋ 5-5 ಸಾವಿರ ಕೇಳ್ತಾರಂತೆ, ನಿಮ್ಗೆ ಗೊತ್ತಿಲ್ಲ ಅಂದರೂ ಯಾರೋ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಅವ್ರ ಕೈಯಲ್ಲಿ ಹುಷಾರಾಗಿ, ನಾನು ಹೇಳ್ತೀನಿ ವಿಡಿಯೋದಲ್ಲೇ. ತುಂಬ ಖುಷಿ ಆಯಿತು. ಗೂಗಲ್ ಆ್ಯಡ್ಸೆನ್ಸು ನಂದು ಅಡ್ರೆಸ್ ವೆರಿಫೈ ನಿಮ್ಮ ಲೈವಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ, ತೋರಿಸ್ದೆ. ಓಕೆ ಗುರುಗಳೇ, ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ನಿಮಗೆ. ಇನ್ನು ಅಷ್ಟೋ ಇಷ್ಟೋ ಸಾಸಿವೆ ಕಾಳಷ್ಟು ಕಲ್ತಿದ್ದೀರ ಅಷ್ಟೇನಪ್ಪ, ಇನ್ನು ದೊಡ್ಡದಿರುತ್ತೆ. ನಾನೇನು ನಾಳೆ ದಿನ ನಾನು ಒಂದೇ ವಿಡಿಯೋದಲ್ಲಿ ನನಗೆ ಯೂಟ್ಯೂಬಲ್ಲಿ ಸಕ್ಸಸ್ಸು ಬರ್ಬೋದು, ನಾಳೆ ದಿನ ಯೂಸು ಬರ್ದಿರೇ ಇರ್ಬೋದು, ಹೇಳೋಕ್ಕಾಗಲ್ಲ. ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆದ್ರೂ ಒಂದೇ ಥರ ಇರ್ತೀನಿ, ಯೂಟ್ಯೂಬಲ್ಲಿ ಕೆಳಗೆ ಬಿದ್ದರೋದ್ರು ಅದೇ ಮಟ್ಟಲ್ಲೇ ಇರ್ತೀನಿ. ನಾವು ಯಾವತ್ತೂ ದುರಂಕಾರ ಪಡೋಕ್ಕೆ ಹೋಗಲ್ಲ. ಇದು 100% ಸತ್ಯ. ಇದು ಪ್ರತಿಯೊಬ್ಬರು ತಿಳ್ಕೊಬೇಕು. ನಾನು ಹೇಳೋದೇನು ಗೊತ್ತಾ, ಯಾರೋ ಪಾಪ ಕೆಲವರು ಯೂಟ್ಯೂಬ್ ಮಾನಿಟೇಷನ್ ಮಾಡೋಕ್ಕೆ ಯೂಟ್ಯೂಬ್ ಚಾನಲ್ಲು ಹೇಗೆ ಸ್ಟಾರ್ಟ್ ಮಾಡೋದು ಅನ್ನೋದಕ್ಕೆ ಏನೋ ಮೆಂಬರ್ಶಿಪ್ಪು ಅದು ಇದು, ಅದು ನಿಮ್ಮಿಷ್ಟ. ಖಂಡಿತವಾಗ್ಲೂ ಯಾರೋ ವಿಡಿಯೋಗಳಲ್ಲಿ ನೋಡಿದೆ 5-5 ಸಾವಿರ ಆಗುತ್ತೆ ಅಂತ ಕೇಳಿದ್ರು. ಎಲ್ಲ ಪರ ಭಾಷೆಗಳಲ್ಲೆಲ್ಲ ಹೋಗಿ ಮಾಡಿಸ್ಕೊಳ್ತೀರಾ. ಖಂಡಿತವಾಗ್ಲೂ 5 ಸಾವಿರ ಕೊಡೋ ಬದಲು ಈ ವಿಡಿಯೋಗಳೆಲ್ಲ ನೋಡಿಕೊಂಡು, ನಾನು ವಿಡಿಯೋಗಳೆಲ್ಲ ನೋಡಿಕೊಂಡೆ ಮಾಡಿದ್ದು. ನಾನೇನು ಬ್ರಹ್ಮನಲ್ಲ. ನಾನು ಇನ್ನೊಬ್ಬರು ವಿಡಿಯೋಗಳೆಲ್ಲ ನೋಡಿಕೊಂಡು ಅವ್ರದ್ದು, ಆಮೇಲೆ ಇವ್ರದ್ದು, ಅವ್ರದ್ದೆಲ್ಲ ನೋಡಿಕೊಂಡು ನಾನು ಕಲಿತೆ. ಇನ್ನೇನು ಯಾರ ಹತ್ರ ಹೋಗಿ ನಾನು ಮಾನಿಟೇಷನ್ ಮಾಡಿಸ್ಕೊಂಡಿಲ್ಲ. ನಾನೇನು ವಿದ್ಯಾವಂತನಲ್ಲ, ನಾನು ಓದ್ದವನಲ್ಲ, ನಾನು ಬರ್ದವನಲ್ಲ. ಖಂಡಿತವಾಗ್ಲೂ ಓದಿಲ್ದಿರೋವ್ರಿಗೂ ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ, ಅದನ್ನು ಬಳಸ್ಕೋಬೇಕು. ಅದ್ರಿಗೆ ಹೇಳೋದು, ಈ ಕಾಲದಲ್ಲಿ ನಿಮ್ಮ ಮಕ್ಕಳನ್ನಾಗಲಿ ಓದಿಸಿ. ಎಜುಕೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ನಾವೆಲ್ಲ ಓದೋಕ್ಕಾಗಿಲ್ಲ, ನಮ್ಮ ಮನೆಯಲ್ಲೆಲ್ಲ ಓದಿಸೋರು ರೆಡಿ ಇದ್ದರು. ನಾವು ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡಿಬಿಟ್ರಿ ಗುರುಗಳೇ. ಖಂಡಿತವಾಗ್ಲು ತುಂಬ ವೇಸ್ಟ್ ಮಾಡಿಬಿಟ್ಟೆ ಟೈಮು. ಈ ಯೂಟ್ಯೂಬ್ ಚಾನಲ್ಗಳೆಲ್ಲ ನೋಡಿದ ತಕ್ಷಣ ಆ ಬ್ಲಾಗಿಂಗು ಏನೇನೋ ಮಾಡ್ತಾರಲ್ಲ, ನಮಗೂ ಆಸೆ ಆಗ್ಬಿಡ್ತು ನೋಡಿ ನೋಡಿ ನೋಡಿ. ಆಮೇಲೆ ತಾಳ್ಮೆಯಿಂದ ನೋಡಿದೆ, ನಾವು ಆಗ್ಬೋದಲ್ಲ ಅಂತ. ಯಾರನ್ನ ಕೇಳಿದೆ, ಅದೆಲ್ಲ ಆಗಲ್ಲ ಬಿಡು ಅಂತ. ಅದನ್ನು ಒಂದು ಇನ್ಸ್ಪೈರ್ ತಗೋಬೇಕು. ನಾವು ಮಾಡಿ ಸಾಧಿಸಬೇಕು. ಇವತ್ತು ನಿಮ್ಗೆ ಯೂಸ್ ಬರ್ಬೋದು, ನಾಳೆ ಬರ್ದಿರಿರ್ಬೋದು. ಅದನ್ನು ಯಾವತ್ತೂ ಸಬ್ಸ್ಕ್ರೈಬರ್ಗೆ ಯೂಸ್ಗೆ ತಲೆ ಕೊಡೋಕೆ ಹೋಗ್ಬೇಡಿ. ಪ್ರತಿದಿನ ನಿಮ್ಮ ವಿಡಿಯೋಗಳು ಹಾಕ್ಕೊಂಡು ಹೋಗ್ತಾಯಿರಿ, ಸಕ್ಸಸ್ ಅನ್ನೋದು ಬರುತ್ತೆ. ಅದು ಒಳ್ಳೆ ವಿಡಿಯೋಗಳು, 4 ಜನ ಮೆಚ್ಚಬೇಕು. ಈ ಕೆಟ್ಟ ವಿಡಿಯೋಗಳೆಲ್ಲ ಹಾಕೋಕೆ ಹೋಗ್ಬೇಡಿ ದಯವಿಟ್ಟು. ನೆಕ್ಸ್ಟ್ ನಂದು ಟಾರ್ಗೆಟು ಟ್ರಾವೆಲರ್ ಚಾನಲ್ಗಳು. ನಾನು ಟ್ರಾವೆಲಿಂಗ್ ಮಾಡಬೇಕು, ನಾನು ಯೂಟ್ಯೂಬರ್ ಆಗಬೇಕಂತ ತುಂಬ ಆಸೆ. ನಾನು ಸಕ್ಸಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಟ್ರೈ ಮಾಡ್ತೀನಿ. ಅದೇ ಬೇಕಾಗಿರೋದು. ಇವತ್ತು ನಮ್ಮ ಕರ್ನಾಟಕ ಜನಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಮಾಡಿ ಕೊಟ್ರಿ. ನಿಮಗೋಸ್ಕರ ಯಾರಾದರೂ ನನ್ನಂಥ ಓದಿಲ್ದಿರೋರು ಆ ಗೂಗಲ್ ಆ್ಯಡ್ಸೆನ್ಸು ಪಿನ್ ಹೆಂಗೆ ಹಾಕಬೇಕು, ಯಾವ ಥರ ಹೋಗಿ ಸೆಟ್ಟಿಂಗ್ ಮಾಡಬೇಕು ಅನ್ನೋದು ವಿಡಿಯೋ ಇದರಲ್ಲಿ ಹಾಕಿದ್ದೀನಿ. ಇದರಲ್ಲೇ ಇರುತ್ತೆ ನೋಡಿ. ಆಮೇಲೆ ಪ್ರತಿ ಕನ್ನಡಿಗರು ಮಾಡಿದ್ದಾರೆ, ಪ್ರತಿಯೊಬ್ಬರಲ್ಲಿ ನೋಡಿ. ನನಗೇನು ಅಂತ ಯಾರೋ ದುಡ್ಡೆಲ್ಲ ಕೇಳ್ತಾರಂತೆ. 5-5 ಸಾವಿರ, ಏನೋ ಒಂದು 200-300 ಅಂದರೆ ಓಕೆ. 5,000 ರೂಪಾಯಿ ಅಂದರೆ ಏನು ಸೊಮ್ಮೆ? ಅದೇನು ಲಾಗಿನ್ ಮಾಡಿಬಿಟ್ಟು ಆ 3 ನಂಬರ್ ಹಾಕೋಕ್ಕೆ 5 ಸಾವಿರನಾ? ಅಯ್ಯೋ, ಆ ಮಾನಿಟೇಷನ್ ಮಾಡೋಕ್ಕೂ ಅಷ್ಟು ಕೇಳ್ತಾರಂತೆ.
ಎಲ್ಲ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗಳೇ ಇದೆ. ಯಾವ ಥರ ಈಗ ಬರ್ತಕ್ಕಂಥದ್ದು 4,000 ವಾಚ್ ಅವರ್ ಆದರೆ ಹೆಂಗಾಗಬೇಕು, 3,000 ವಾಚ್ ಅವರ್ ಆದರೆ ಏನಾಗಬೇಕು, 500 ಸಬ್ಸ್ಕ್ರೈಬ್ ಬಂದರೆ ಆಫ್ ಮಾನಿಟೇಷನ್, ಅದು 4,000 ಗಂಟೆ ವಾಚ್ ಟೈಮು 1,000 ಸಬ್ಸ್ಕ್ರೈಬ್ ಬಂದರೆ ಅದು ಫುಲ್ ಮಾನಿಟೇಷನ್ನು, ಆ್ಯಡ್ಸೆನ್ಸು ಅದೆಲ್ಲ ಬರುತ್ತೆ ನೋಡಿ. ಆಮೇಲೆ ಅದನ್ನು ತಾಳ್ಮೆಯಿಂದ ನೋಡಬೇಕು. ಒಂದೇ ಸಲ ನಾನು ಯೂಟ್ಯೂಬರ್ ಆಗಿಬಿಡೋಣ ಅಂತ ಬರೋಕ್ಕೆ ಹೋಗಬೇಡಿ. ಆ ವಿಡಿಯೋಗಳೆಲ್ಲ ನೋಡಿ, ವಿಡಿಯೋ ಹೆಂಗೆ ಮಾಡಬೇಕು, ಯಾವ ಥರ ಮೊಬೈಲ್ ಇಟ್ಕೋಬೇಕು, ಯಾವ ಥರ ಬ್ಲಾಗಿಂಗ್ ಮಾಡಬೇಕು, ಯಾವ ಥರ ಟ್ರಾವೆಲರಿಂಗ್ ಮಾಡಬೇಕು, ನಾವು ಯಾವ ಥರ ಸ್ಟಾರ್ಟ್ ಮಾಡಬೇಕು, ಆ ಪಾಸ್ಪೋರ್ಟ್ ಎಲ್ಲ ಇಮೇಲ್ ಐ ಡಿ, ರಿಕ್ವೈರಿ ಇಮೇಲ್ ಐ ಡಿ ಎಲ್ಲ ಹಾಕಿ ಒಂದು ಚೀಟಿನಲ್ಲೇ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಎಲ್ಲನ ಸೇಫಾಗಿ ಇಡಿ. ಕೆಲವರೆಲ್ಲ ಇಮೇಲ್ ಹಾಕ್ಬಿಟ್ಟು ಓಪನ್ ಮಾಡಿಬಿಟ್ಟು ಆಮೇಲೆ ಅದು ಲಾಗಿನ್ ಮಾಡಿಬಿಟ್ಟು ಹೊಸ ಫೋನ್ ಇಸ್ಕೊಂಡ್ರೆ ಅವ್ರಿಗೆ ಗೊತ್ತಿರೋಲ್ಲ, ಅದೆಲ್ಲ ಆಗಿರುತ್ತೆ. ಅದೆಲ್ಲ ತಿಳ್ಕೊಂಡೇ ನಾನು ಓಪನ್ ಮಾಡಿದ್ದು ಗುರುಗಳೇ. ಚಿಕ್ಕ ಫೋನಿಂದ ಸ್ಟಾರ್ಟ್ ಮಾಡಿದೆ. ಸ್ಯಾಮ್ಸಂಗು J7 ಇದು ಫೋನು. ಇದು ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಸಲ ಕೆಳಗೆ ಬಿದ್ದೈತೋ ಗೊತ್ತಿಲ್ಲ. ನನ್ನ ಅದೃಷ್ಟ ಫೋನು. ಇದರಲ್ಲೇ ಮಾನಿಟೇಷನ್ ಮಾಡಿದೆ ನಾನು, ಇದರಲ್ಲೇ ಮಾನಿಟೇಷನ್ ಮಾಡಿದೆ. ಇದನ್ನ ಹಂಗೆ ಇಕ್ಬಿಡ್ತೀನಿ ನಾನು, ಮಾರಲ್ಲ ಖಂಡಿತವಾಗ್ಲು. ಇದು ಫೋನ್ ಡೆಡ್ ಆಗಿಬಿಡ್ತು. ಅದು ಒಂದು ವಿಷಯ ಹೇಳ್ತೀನಿ. ಯಾವತ್ತು ನಾನು ಮಾನಿಟೇಷನ್ ಮಾಡಿಕೊಂಡು ಖಂಡಿತವಾಗ್ಲು ದೇವ್ರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ದೇವ್ರ ಆಶೀರ್ವಾದ, ನಿಮ್ಮಂಥವ್ರ ಆಶೀರ್ವಾದ, ಮಾನಿಟೇಷನ್ನು ಒಂದೇ ವಿಡಿಯೋದಲ್ಲಿ ನನಗೆ ಫುಲ್ ಮಾನಿಟೇಷನ್ ಆಗಿಬಿಡ್ತು. 100% ಸತ್ಯ. 5 ನಿಮಿಷ ವಿಡಿಯೋ, 5 ನಿಮಿಷ ವಿಡಿಯೋ ನಾನು ಸ್ಟಾರ್ಟಿಂಗಲ್ಲೇ ಫಸ್ಟ್ ವಿಡಿಯೋ ಹಾಕಿ 2ನೇ ವಿಡಿಯೋದಲ್ಲಿ ಮಾನಿಟೇಷನ್ ಮಾಡಿಬಿಟ್ಟೆ. ನಾನು ಏನಂತ ತೋರಿಸ್ಬಿಟ್ಟೆ. ಇದನ್ನು ನೀವು ಇನ್ಸ್ಪೈರ್ ಅಂತ ತಿಳ್ಕೊಬೇಡಿ, ಖಂಡಿತವಾಗ್ಲೂ ನಾನು ಬೈಕೋಬೇಡಿ. ಇವನೇನೋ ಫಸ್ಟ್ ಬಿಲ್ಡಪ್ ಕೊಡ್ತಾವನು ಅಂದ್ಬಿಟ್ಟು. ಇದು 4 ಜನಕ್ಕೆ ಗೊತ್ತಾಗಲಿ ನಾನು ಮಾನಿಟೇಷನ್ ಮಾಡಿರೋದು. ಆ ಗೂಗಲ್ ಆ್ಯಡ್ಸೆನ್ಸ್ ಐಡೆಂಟಿ ವೆರಿಫಿಕೇಷನ್ ಎಲ್ಲ ಮಾಡಿ ಅದರಲ್ಲೇ ನಾನು ತೋರಿಸಿದ್ದೀನಿ. ಇದರಲ್ಲಿ ಆ್ಯಡ್ ಮಾಡ್ತೀನಿ. ವಿಡಿಯೋ ಲಾಂಗ್ ಆಗ್ಬೋದು, ಖಂಡಿತವಾಗ್ಲೂ ನೀವು ಮಾಡಿಕೊಂಡು ನೋಡಿ. 100% ಫಸ್ಟೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಡೋದಲ್ಲ, ಇದನ್ನು ಹೆಂಗೆ ಮಾಡಬೇಕು, ಯಾವ ಥರ ಆ ಮಾನಿಟೇಷನ್ನು ನೀವೇ ಮಾಡ್ಕೋಬೋದು. 5,000 ಕೊಟ್ಟು ನೀವೆಲ್ಲ ಏನಕ್ಕೆ ಮಾಡ್ಕೊತೀರ? ಯಾರೋ ಒಬ್ಬೊಬ್ರು ಮಾಡ್ತಾರೆ, ಎಲ್ಲರೂ ಕೆಟ್ಟವ್ರು ಇರೋಲ್ಲ, ಕೆಲವ್ರು ಇರ್ತಾರೆ. ಹೇಳಿ, ನಿಮ್ಮ ಗೊತ್ತಿಲ್ಲದಿರೋರು ಇವರ ಪಕ್ಕದಲ್ಲಿ ಇರ್ತಾರೆ, ಓದಿರೋರು, ಅಂಥವ್ರ ಹತ್ರ ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ಒಂದು ಹೊಸ ಫೋನ್ ಇಸ್ಕೊಂಡೆ. ಇದು ಓಪೋ ರೆನೋ 15. ಕ್ಯಾಮ್ರಾ ಮಾತ್ರ ಮಸ್ತಾಗಿ ಬರುತ್ತೆ. ನಾನು ಟ್ರಾವೆಲರ್ ವೀಡಿಯೋಗಳೆಲ್ಲ ಇದರಲ್ಲೇ ಮಾಡಿ ನಾನು ತೋರಿಸ್ತೀನಿ. ಆಮೇಲೆ ಈಗ ಮಾಡ್ತಾ ಇರೋದು ರೆಡ್ಮಿ ಫೋನು, ಅದರಲ್ಲಿ ಮಾಡ್ತಾಯಿದ್ದೀನಿ. ಇದರಲ್ಲಿ 64K ಸಖತ್ತಾಗಿದೆ. ಐಫೋನಲ್ಲಿ ಬಂದಂಗೆ ಬರುತ್ತೆ. ನಾನು ಐಫೋನ್ ಈಸ್ಕೊಳ್ಳೋಣಂತೆ ಹೋಗಿದ್ದು. ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಖಂಡಿತವಾಗ್ಲು. ಒಂದೇ ಸಲ ದುಡ್ಡುಗಳೆಲ್ಲ ಹಾಕಕ್ಕೆ ಹೋಗ್ಬಾರ್ದು, ಯಾವುದು ಅಷ್ಟೇ. ಅದರಲ್ಲಿ ಸಂಪಾದನೆ ಮಾಡಿ ಅದರಲ್ಲಿ ಈ ಗೋಪ್ರೋ ಕ್ಯಾಮ್ರಾ, ದೊಡ್ಡ ಕ್ಯಾಮ್ರಾಗಳೆಲ್ಲ ಈಸ್ಕೊಂಡು ಕೆಲವರೆಲ್ಲ ಈಗ ಯೂಟ್ಯೂಬ್ಗಳಲ್ಲಿ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರಂತ. ಚಿಕ್ಕದಿಂದ ಬೆಳೆಸ್ಕೊಂಡು ಅದೇ ದಾರಿ ತೋರಿಸುತ್ತೆ ನಿಮಗೆ. ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಅದೇ ದಾರಿ ತೋರಿಸುತ್ತೆ. ಆಮೇಲೆ ಸಬ್ಸ್ಕ್ರೈಬರ್ ಅನ್ನೋರು ಸಬ್ಸ್ಕ್ರೈಬರ್ ಅನ್ನೋದು ದೇವ್ರ ಸಮಾನ. ಯಾವತ್ತಷ್ಟು ಅವ್ರು ಎಲ್ಲೇ ಸಿಕ್ಕಿದ್ರೆ ಅವ್ರಿಗೆ ಬೆಲೆ ಕೊಡಿ, ಮಾತಾಡಿ, ಅವ್ರಿಗೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ ಹೇಳ್ಕೊಡಿ. ಆಮೇಲೆ ಬೆಳೆದಾದ್ಮೇಲೆ ಒಂದು ದುರಹಂಕಾರ, ಬೆಳೀತಾ ಇದ್ದಾಗ ಒಂದು ಅಹಂಕಾರ ಪಡೋಕ್ಕೆ ಹೋಗಬೇಡಿ. ಎಷ್ಟೇ ಎತ್ತರಕ್ಕೇರಿ ಒಂದೇ ಲೆವೆಲಲ್ಲಿ ಇರಬೇಕು, ಒಂದೇ ಮಟ್ಟದಲ್ಲಿ ಇರಬೇಕು. ಅಹಂಕಾರ ಪಡೋಕ್ಕೆ ಹೋಗ್ಬಾರ್ದು ಖಂಡಿತವಾಗ್ಲು. ಆಮೇಲೆ ನಿಮ್ಮ ಸಬ್ಸ್ಕ್ರೈಬರ್ ಆಗ್ಬೋದು, ಅವ್ರಿಗೆ ಒಳ್ಳೆ ಕಮೆಂಟ್ಗಳೇನ ಹಾಕಿದ್ರೆ ರಿಪ್ಲೈ ಮಾಡಿ, ಆದಷ್ಟು ರಿಪ್ಲೈ ಮಾಡಿ. ಅವ್ರಿಗೂ ಹೇಳಿ ಈ ಥರ ನೀವು ಮಾಡಿ ಅಂತ. ಯಾವಾಗ ಅಲ್ಲಿ ಇಲ್ಲಿ ಇದು ಮಾಡಿಕೊಂಡು ಅವ್ರ ಹತ್ರ ಎಲ್ಲ ಗಲಾಟೆಗಳೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ಖಂಡಿತವಾಗ್ಲು. ಅಂದರೆ ಆನ್ಲೈನಲ್ಲೇ ಕಮೆಂಟ್ಗಳಲ್ಲೇ ಕೆಟ್ಟದಾಗಿ ಕಮೆಂಟ್ ಹಾಕೋರು ಇರ್ತಾರೆ. ನೀವೆಲ್ಲ ತಲೆ ಕೆಡಿಸ್ಕೊಂಡ್ರೆ, ನನಗೆ ಯಾರೋ ಒಬ್ಬ ಬೈದ್ಬಿಟ್ಟ, ಹೆಣ್ಮಗಳಾಗ್ಬೋದು ಗಂಡು ಮಗಳಾಗ್ಬೋದು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರಿಗೆ ಅವ್ರಿಗೇನಾದ್ರು ಕಮೆಂಟ್ ಕೆಟ್ಟದಾಗಿ ಆಗ್ಬಿಟ್ರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಅದನ್ನು ನೋಡೋಕ್ಕೆ ಹೋಗಬೇಡಿ, ನೀವು ಡಿಲೀಟ್ ಮಾಡಿಬಿಡಿ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಅವನು ನಾಳೆ ದಿನ ಯೂಟ್ಯೂಬ್ ಚಾನಲ್ ಏನಾನ ಓಪನ್ ಮಾಡಿದ್ರೆ ಅವನಿಗೆ ಯಾರಾದರೂ ಕಮೆಂಟ್ ಹಾಕಿದ್ರೆ ಅವನೇ ತಿಳ್ಕೊತಾನೆ ನಾನು ಮಾಡಿದ ತಪ್ಪು ಅಂತ. 100% ಸತ್ಯ ಇದು. ಅವು ದುಶ್ಮನ್ಗಳು ಒಳ್ಳೆ ನಿಮ್ಗೆ ಪುಷು ಕೊಡ್ತಾರೆ, ಎಲ್ಲ ಒಂದೇ ಥರ ನೋಡಿ ಅವರು ಬುದ್ಧಿ ಕಲಿತಾರೆ. ಹಂಗೆಲ್ಲ ದಯವಿಟ್ಟು ಯಾರು ಕೆಟ್ಟ ಕಮೆಂಟ್ಗಳೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೀವೇನಾದರೂ ಕೆಲಸ ಮಾಡ್ತಾಯಿದ್ರೆ ಅದು ಪಕ್ಕಕ್ಕೆ ಇಟ್ಟುಬಿಟ್ಟು ಫುಲ್ ಟೈಮ್ ನೀವು ಬೆಳೆಯೋ ಮಟ್ಟಕ್ಕೆ ಅದು ಮಾಡ್ಕೊಂಡು ಹೋಗಿ. ಯೂಟ್ಯೂಬು ಶಾಶ್ವತ ಇಲ್ಲ, 100% ಸತ್ಯ. ಯೂಟ್ಯೂಬ್ ಶಾಶ್ವತ ಇಲ್ಲ. ನೀವು ಮಾಡೋ ಕೆಲಸ ಶಾಶ್ವತ. ಅದನ್ನು ಮಾಡ್ಕೊಂಡೋಗಿ ಇದನ್ನು ಮಾಡ್ಕೊಂಡೋಗಿ. ನನಗೆ 4 ಸಬ್ಸ್ಕ್ರೈಬರ್ ಜಾಸ್ತಿ ಆಗಿಬಿಟ್ರು, 3 ವ್ಯೂಸು ಜಾಸ್ತಿ ಬಂದ್ಬಿಡ್ತು ಅಂದರೆ ಅರ್ಥ ಮಾಡ್ಕೊಳ್ಳಿ ಜಾಸ್ತಿ ಅಂತ ನಾನು ಅದನ್ನು ಕಮ್ಮಿ ಹೇಳ್ತಾ ಇದ್ದೀನಿ. ಬಂದ್ಬಿಟ್ರು ಅಂತ ಹೈ ಲೆವೆಲ್ ಹೋಗೋದು ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ದೇವ್ರು ನೋಡ್ತಾ ಇರ್ತಾನೆ ನಿಮ್ಮನ್ನು.
ಓಹೋ ಇವನ್ನ ಬೆಳೆಸಿದ್ರೆ ಇವನು ಏನೋ ಮಾಡಿಬಿಡ್ತಾನೆ, ಇವನು 4 ಜನಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಇವನ್ನ ಬೆಳೆಸಿದ್ರೆ ಇವನು 3 ಸಬ್ಸ್ಕ್ರೈಬರ್ಗೆ 4 ಯೂಸ್ಗೆ ಎಷ್ಟು ಬಿಲ್ಡಪ್ ಕೊಡ್ತಾವನೆ ಅಂತ ಮನೆಗೆ ನಡೆಯಮ್ಮ ಅಂತ ಕೆಳಕ್ಕೆ ನಡೆಯಮ್ಮ ಅಂತ ದೇವ್ರು ಹೇಳ್ಬಿಡ್ತಾನೆ. ಅದೇ ಅರ್ಥ ಮಾಡ್ಕೊಳ್ಳಿ. ಇದರಲ್ಲೇ ವಿಡಿಯೋ ಲಾಂಗ್ ಆಗುತ್ತೆ, ಯಾವ ಥರ ಮಾನಿಟೇಷನ್ ಮಾಡಬೇಕು ಅಂತ ನಾನು ಆ್ಯಡ್ ಮಾಡ್ತೀನಿ. ಖಂಡಿತವಾಗ್ಲೂ ನೀವು ನೋಡಿ. ಕೆಲವರೆಲ್ಲ ಗೊತ್ತಿರೋವರೆಲ್ಲ ದಯವಿಟ್ಟು ಬೈಕೊಳಕ್ಕೆ ಹೋಗ್ಬೇಡಿ. ನನ್ನಂಥ ಓದಿಲ್ದ್ರಂಥ ಅಮಾಯಕರಿದ್ದಾರಲ್ಲ ಅವ್ರಿಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಅವರು ಯಾವತ್ತೂ ಈಗ ಮಾನಿಟೇಷನ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಹೋಗ್ತಾರಲ್ಲ, ಇದನ್ನಪ್ಪ ಹೆಂಗಪ್ಪ ಮಾಡೋದಂತ ಅವರೇ ಮಾಡ್ಕೊಳ್ಳಿ ಇದೆಲ್ಲ ನೋಡಿಕೊಂಡು. ಅಂದರೆ ಹುಷಾರಾಗಿ ಮಾಡಿ. ಕೆಲವೊಂದ ಇಮೇಲ್ಗಳೆಲ್ಲ ಕಳ್ಸೋಕೆ ಹೋಗ್ತಾರೆ, ಅದನ್ನೆಲ್ಲ ಟಚ್ ಗಿಚ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅದು ಬೇರೆ ವೀಡಿಯೋಗಳೆಲ್ಲ ನೋಡಿ ಯಾಕೆ ಮಾಡಿಬಿಡ್ತಾರೆ. ಅದನ್ನು ಹುಷಾರಾಗಿ ಮಾಡಿ. ಯಾವುದಾದ್ರು ಆ್ಯಡ್ಸ್ ಬರೋದು ಅದನ್ನು ಕ್ಲಿಕ್ ಮಾಡೋದು, ಅದು ವೈರಸ್ ಆಗಿ ಸಾಫ್ಟ್ವೇರು ಡೌನ್ಲೋಡ್ ಆಗಿ ಯಾಕೆ ಆಗಿಬಿಡುತ್ತೆ. ಈಗ 1,000 ಸಬ್ಸ್ಕ್ರೈಬರ್ ಆಗಿರೋರನ್ನ ಯಾಕೆ ಮಾಡ್ತಾವ್ರೆ. ಇನ್ನೇನು ನಾಳೆ ನಾಳಿದ್ದು ಮಾನಿಟೇಷನ್ ಆಗುತ್ತಲ್ಲ ವಾಚ್ ಅವರು, ಅಂಥವ್ರನ್ನ ಬಿಡ್ತಾಯಿಲ್ಲ. ಹುಷಾರಾಗಿರಿ. ಪ್ರತಿದಿನ ಇಮೇಲಲ್ಲಿ ಯಾರಾದರೂ ಲಾಗಿನ್ ಆಗಿದ್ದಾರೆ ಅಂತ ನೋಡ್ತಾಯಿರಿ. ಆಮೇಲೆ ಆ ಕ್ರೋಮ್ ಬ್ರೌಸರಲ್ಲಿ ಎಲ್ಲ ನೋಡಿದ್ದೆಲ್ಲ ಡಿಲೀಟ್ ಮಾಡ್ತಾಯಿರಿ ನೀವು. ಓಕೆನಾ? ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲ. ಅದು ವಿಡಿಯೋ ಹಾಕ್ತೀನಿ ನೋಡಿ. ಲಾಂಗ್ ಆಗ್ಬೋದು ಗುರುಗಳೇ, ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಯೂಟ್ಯೂಬರ್ ಆದೆ, ಖಂಡಿತವಾಗ್ಲೂ ನಿಮ್ಮ ಮೇಲೆ ಪ್ರಮಾಣ ಮಾಡ್ತೀನಿ. ನಾನು ಇನ್ನು ಒಳ್ಳೆ ಟ್ರಾವೆಲರ್ ಚಾನಲ್ಗಳು ಮಾಡ್ತೀನಿ. ಎಲ್ಲ ಮಾಡಿ ನಿಮಗೂ ಇದರಲ್ಲಿ ಹೆಂಗೆ ಬರಬೇಕಂತ ತಿಳಿಸ್ಕೊಡ್ತೀನಿ. ಒಂದೊಂದು ಎಲ್ಲ ವಿಡಿಯೋಗಳು ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು. ಅವರು ನೋಡಿ, ಅವ್ರಿಗೂ ಆರೈಸಿ, ಪ್ರತಿಯೊಬ್ಬರಿಗೂ ಆರೈಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲೇ. ಈಗ ಆ ವಿಡಿಯೋ ಹಾಕ್ತೀನಿ ನೋಡಿ. ಆ ಮಾನಿಟೇಷನ್ನು ಐಡೆಂಟಿ ವೆರಿಫೈ ಮಾಡೋದು, ಅಡ್ರೆಸ್ ಪಿನ್ ಹೆಂಗಂತ. ಓಕೆ ನೋಡಿ ಅದು.